ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಸಂಡೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಬೆಸ್ಟ್ ರೆಸಿಪಿ ಆಲೂ ಪರಾಟಾನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಸಂಡೇ ಅಲ್ವಾ, ಸೊ ಏನಾದರೂ ಸ್ಪೆಷಲ್ ಇರಬೇಕಂತ ಅನಿಸುತ್ತೆ. ಸಂಡೇ ಅಂದ ತಕ್ಷಣ ಮಕ್ಕಳೆಲ್ಲ ಮನೇಲಿರ್ತಾರೆ ಅಲ್ವಾ. ಮತ್ತೇನಂದರೆ ಇವತ್ತು ನನಗೆ ಲಂಚ್ ಬೇರೆ ಮಾಡೋದಕ್ಕಿಲ್ಲ, ಯಾಕೆಂದರೆ ಆರಾಮಾಗಿ ಇವತ್ತು ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅಮ್ಮನ ಮನೇಲಿ ಇವತ್ತು ಪೂಜೆ ಇದೆ, ಓಕೆನಾ. ಈಗ ನೋಡಿ ನಾನು ಪರಾಟಾನ ಮಾಡ್ತಾ ಇದ್ದೀನಿ. ಆಲೂ ಪರಾಟ ಸಾಫ್ಟಾಗಿ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡು ಆಮೇಲೆ ಆಲೂಗಡ್ಡೆನ ಬೇಯಿಸ್ಕೊಂಡು ಅದಕ್ಕೆ ಧನಿಯಾ ಪುಡಿ, ಜೀರಾ ಪುಡಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸು ಬೇಕಂದರೆ ಹಸಿಮೆಣಸು ಮತ್ತು ಒಂದು ಸ್ವಲ್ಪ ರಸಂ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸರಿ ನೀವು ಈ ರೀತಿ ಮಾಡಿ ಟ್ರೈ ಮಾಡಿ ನೋಡಿ. ಮತ್ತು ನೋಡಿ ಈಗ ಚೆನ್ನಾಗಿ ಇದನ್ನು ಲಟ್ಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಸುಮಾರಷ್ಟು ಆಲೂ ಪರಾಟ ರೆಸಿಪಿಗಳನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಗೊತ್ತೇ ಇದೆ ಅಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಹಾಗೆ ನೋಡಿ ಇದನ್ನು ಚೆನ್ನಾಗಿ ಈ ರೀತಿ ಲಟ್ಸ್ಕೊಳ್ಬೇಕು. ನಿಮಗೆ ದಪ್ಪ ಇಷ್ಟ ಆಗುತ್ತೆ ಅಂತಾದರೆ ದಪ್ಪವಾಗಿ ಇಟ್ಕೊಳ್ಬೋದು, ಇಲ್ಲಾಂದರೆ ಎಷ್ಟು ಬೇಕೋ ಅಷ್ಟು ತಿಳುವಾಗಿ ಇದನ್ನು ಲಟ್ಸ್ಕೊಳ್ಬೋದು. ಹಾಗೆ ಈಗ ನೋಡಿ ನಾನು ಕಾದಿರೋಂಥ ಕಾವಲಿ ಮೇಲೆ ಇದನ್ನು ಹಾಕ್ಕೊಂಡಿದ್ದೀನಿ. ಮಕ್ಕಳಿಗೆ ಅಂತೂ ತುಂಬಾ ಇಷ್ಟ ಆಲೂ ಪರಾಟ, ಮಕ್ಕಳಿಗೇನು ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಹಾಗೆ ನೋಡಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ. ಸಂಡೇ ಮಾತ್ರ ಏನಾದರೂ ಒಂದು ಸ್ಪೆಷಲ್ ರೆಸಿಪಿ ಇರುತ್ತೆ ಅಲ್ವಾ ಫ್ರೆಂಡ್ಸ್, ಎಲ್ಲರ ಮನೆಯಲ್ಲೂ. ಯಾಕಂದರೆ ರಜಾ ಇರುತ್ತೆ, ಮಕ್ಕಳು ಗಂಡ ಎಲ್ಲ ಮನೇಲಿರ್ತಾರೆ. ಸೊ ಆಲೂ ಪರಾಟ ಈಗ ರೆಡಿ ಆಗ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಅದು ಉಬ್ಕೊಂಡು ಬರುತ್ತೆ ಗೊತ್ತಾ ಫ್ರೆಂಡ್ಸ್, ಟೇಸ್ಟಿಯಾಗಿ ಬರುತ್ತೆ. ನಿಮ್ಗೆ ಯಾರಿಗಾದ್ರೂ ಇದು ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ನಾನು ಸಾಫ್ಟ್ ಆಗಿರುವಂಥ ಚಪಾತಿನ ಹೇಗೆ ಮಾಡ್ಕೊಳ್ಬೇಕು ಹೇಳೋದನ್ನು ಕೂಡ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ. ಹಲೋ ಎವ್ರಿವನ್, ನಾನು ಸುಷ್ಮಾ, ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹಾಗೆ ನೋಡಿ ಕಾರ್ ಕೂಡ ತುಂಬ ಗಲೀಜಾಗ್ಬಿಟ್ಟಿತ್ತು. ಆ್ಯಕ್ಚುಲಿ ಒಂದು 2 days ಬ್ಯಾಕ್ ಅಷ್ಟೇ ನಾವು ಕಾರನ್ನು ಫುಲ್ಲು ವಾಶಕ್ಕೆ ಕೊಟ್ಟಿದ್ವಿ. ಮಳೆಗಾಲ ಅಲ್ವಾ, ಸೊ ಹಳ್ಳಿಯಲ್ಲಿ ಏನಾಗುತ್ತೆ ಅಂದರೆ ಮಳೆ ಬಂದ ತಕ್ಷಣ ಫುಲ್ ಕಾರೆಲ್ಲ ಫುಲ್ ಮಣ್ಣಾಗ್ಬಿಡುತ್ತೆ ಫ್ರೆಂಡ್ಸ್. ಅದರಲ್ಲೂ ವೈಟ್ ಕಲರ್ ಅಂತೂ ನಾವು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಸೊ ಒಂದು ಸರಿ ಕಾರನ್ನು ವಾಶ್ ಮಾಡಿಬಿಡೋಣ, ಮತ್ತು ಅಮ್ಮನ ಮನೆಗೆ ಬೇರೆ ಹೋಗ್ತಾ ಇದ್ದೀವಿ ಅಲ್ವಾ, ತುಂಬ ಗಲೀಜಾಗಿ ಅನಿಸುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಒಂದು ಸರಿ ವಾಶ್ ಮಾಡ್ತಾ ಇದ್ದೀನಿ. ಸಂಡೇ ಅಂದ ತಕ್ಷಣ ನಮಗೆ ಕೆಲವಷ್ಟು ಕೆಲಸಗಳು ಸಂಡೇ ಮಾಡೋದಕ್ಕೆ ಅಂತಾನೆ ಇರ್ತವೆ ಅಲ್ವಾ. ಹಾಗೆ ನೋಡಿ ಇವತ್ತು ಮಕ್ಕಳಿಗಂತೂ ರಜಾ ಇದೆ. ಸೊ ಸೃಜನ್ ನೋಡಿ ನಾನು ವಾಶ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಫುಲ್ ಅವನು ಕಿಲಾಡಿಯನ್ನು ಸ್ಟಾರ್ಟ್ ಮಾಡಿದ್ದಾನೆ. ಹಾಗೆ ಅವನು ನೋಡಿ ಕಾರು ತೊಳೆಯೋದಲ್ಲ, ಅವನು ಫುಲ್ ನೀರಾಟ ಆಡೋದಕ್ಕೆ ಅಂತ ಬಂದಿದ್ದಾನೆ ಅವನು. ಮತ್ತು ಅವ್ರು ಇದ್ದಾಗ ಕಾರ್ ತೊಳೆಯೋದು ತುಂಬ ಕಷ್ಟ. ಆದಷ್ಟು ನಾನು ಅವ್ರ ಮಕ್ಕಳು ಮನೇಲಿದ್ದಾಗ ಅವಾಯ್ಡ್ ಮಾಡ್ತೀನಿ. ಬಟ್ ಇವತ್ತು ಅನಿವಾರ್ಯ ಆಗಿ ಕಾರನ್ನು ವಾಶ್ ಮಾಡ್ತಾ ಇದ್ದೀನಿ. ಮತ್ತು ನೋಡಿ ಕಾರೆಲ್ಲ ವಾಶ್ ಮಾಡಾದ್ಮೇಲೆ ನಾನು ರೆಡಿ ಆಗಿಬಿಟ್ಟು ಅಮ್ಮನ ಮನೆಗೆ ಹೋಗಬೇಕು. ಮತ್ತು ನಾನು ಆಗಲೇ ಹೇಳಿದೆ ಇವತ್ತು ಹೇಗಿದ್ರು ನನಗೆ ಲಂಚ್ಗೆಂತೂ ಏನೂ ರೆಡಿ ಮಾಡೋದಿಲ್ಲ. ಮತ್ತು ಈಗ ನಾವು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ಆ್ಯಕ್ಚುಲಿ ಅಮ್ಮನ ಮನೆಯಲ್ಲಿ ಶತರುದ್ರ ಪೂಜೆ ಇದೆ. ಪೂಜೆ ಹೇಗಾಯಿತು ಅಂತ ಒಂದು ಸ್ವಲ್ಪ ನಿಮಗೆ ತೋರಿಸ್ಕೊಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ. ಈಗ ನೋಡಿ ಫ್ರೆಂಡ್ಸ್, ನಾನು ಅಮ್ಮನ ಮನೆಗೆ ಬಂದಿದ್ದೀನಿ. ಈಗಾಗಲೇ ಪೂಜೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ನಾವು ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ ಬೆಳಗ್ಗೆಯಿಂದನೇ ಪೂಜೆ ಇತ್ತು, ಶತರುದ್ರ ಪೂಜೆ. 12 ಜನ ವೈದಿಕರು ಕೂಡ ಬಂದಿದ್ದರು. ಸೊ ತುಂಬ ಚೆನ್ನಾಗಾಯಿತು ಪೂಜೆ. ಈಗ ನೀವೇ ನೋಡ್ಬೋದು ಹೇಗಾಯಿತು ಅಂತ. Namo
ಪೂಜೆ, ಮಹಾಮಂಗಳಾರತಿ, ನೈವೇದ್ಯ ಎಲ್ಲದೂ ಮುಗಿದ ಮೇಲೆ ನಾವು ಲಿಂಗಾಷ್ಟಕ ಸ್ತೋತ್ರವನ್ನ ಪಠನ ಮಾಡಿದ್ವಿ. ಸುರಾರ್ಜಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ದುಃಖ ವಿನಾಶಕ ಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ. ದೇವಮುನಿ ಪ್ರವರಾರ್ಜಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣದರ್ಪ ವಿನಾಶನಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ. ಸರ್ವಸುಗಂಧಿ ಸುಲೇಪಿತಲಿಂಗಂ ಬುದ್ಧಿವಿವರ್ಧನ ಕಾರಣಲಿಂಗಂ ಸಿದ್ಧಸುರಾಸುರವಂದಿತಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ. ಮಣಿಭೂಷಿತಲಿಂಗಂ ಪಣಿಪತಿವೇಷ್ಟಿತ ಶೋಭಿತಲಿಂಗಂ ದಕ್ಷಸುಯಜ್ಞ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಕುಮಚಂದನಲೇಪಿತಲಿಂಗಂ ಪಂಕಜಹಾರ ಸುಶೋಭಿತಲಿಂಗಂ ಸಂಚಿತ ಪಾಪ ವಿನಾಶನಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ. ಗಣಾರ್ಚಿತ ಸೇವಿತಲಿಂಗಂ ಭಾವೈರ್ಭಕ್ತಿಭಿರೇವ ಚ ಲಿಂಗಂ ದಿನಕರ ಕೋಟಿ ಪ್ರಭಾಕರಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ. ದಳೋಪರಿವೇಷ್ಟಿತಲಿಂಗಂ ಸರ್ವಸಮುದ್ಭವ ಕಾರಣಲಿಂಗಂ ಅಷ್ಟದರಿದ್ರ ವಿನಾಶಕಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ. ಸುರವರ ಪೂಜಿತಲಿಂಗಂ ಸುರವನ ಪುಷ್ಪ ಸದಾರ್ಚಿತಲಿಂಗಂ ಪರಾತ್ ಪರಂ ಪರಮಾತ್ಮಕಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ. ಪ್ರಣಮಾಮಿ ಸದಾ ಶಿವಲಿಂಗಂ. ಫ್ರೆಂಡ್ಸ್, ಇವತ್ತಿನ ಪೂಜೆ ಬ್ಲಾಗು ನೋಡ್ಕೊಂಡು ಬಂದ್ರೆ ಅಲ್ವಾ, ಇಷ್ಟ ಆಯ್ತಾ? ಪೂಜೆ ಇಷ್ಟ ಆದರೆ ಒಂದು ನಮಸ್ಕಾರವನ್ನು ನೀವು ಸಲ್ಲಿಸ್ಬೋದು. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.